ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇ ಶ್ರಮ್ ಕಾರ್ಡ್ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಇದು ಸರ್ಕಾರ ಮಾಡಿರುವಂತಹ ಒಂದು ಯೋಜನೆ. ಇದು ಈ ಕಾರ್ಡ್ ಯಾರ ಹತ್ರ ಇರುತ್ತೋ ಅವ್ರಿಗೆ ತಿಂಗಳಿಗೆ 3,000 ಸಿಗೋವಂಥದ್ದು, ಮತ್ತು ಇನ್ಶೂರೆನ್ಸ್ ಸಿಗೋವಂಥದ್ದು, ಇನ್ನೂ ಹಲವಾರು ಬೆನಿಫಿಟ್ಸ್ ಇದೆ. ಇದನ್ನು ಯಾರು ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡ್ಬೋದು ಅಂತ, ಅಂದರೆ ಯಾವ್ಯಾವ ಬಿಸ್ನೆಸ್ ಮಾಡೋರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸರ್ಕಾರ ಈ ಒಂದು ಕಾರ್ಡ್ನ ಯಾರ್ಯಾರಿಗೆ ಒಂದು ಸೌಕರ್ಯ ನೀಡುತ್ತೆ ಅಂದರೆ, ಯಾರು ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ, ಅಂದರೆ ಒಂದು ಪರ್ಟಿಕ್ಯುಲರ್ ಅದು ಕಂಪ್ನಿ ಇರಲ್ಲ, ಕೆಲಸ ಇರೋದಿಲ್ಲ ಅವ್ರಿಗೆ, ಏನೋ ಒಂದು ಸ್ವಲ್ಪ ದಿವಸ ಹೋಗಿ ಇವಾಗ ಒಂದು ಕಾಂಟ್ರಾಕ್ಟ್ ಇರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ಆ ಥರ ಒಂದು ಕೆಲಸ ಮಾಡೋರ್ಗಾಗಿರ್ಬೋದು, ಇಲ್ಲ ಒಂದು ಸಣ್ಣ ಸಣ್ಣ ಬೀದಿ ವ್ಯಾಪಾರಿಗಳಾಗಿರ್ಬೋದು, ಸಣ್ಣ ಪುಟ್ಟ ತರಕಾರಿ ಮಾಡಿಕೊಂಡು, ಎಳ್ನೀರು ಮಾಡಿಕೊಂಡು, ದಿನಗೂಲಿ ಮಾಡ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಅವ್ರ ಲೈಫ್ ಸೆಕ್ಯೂರ್ ಆಗಲಿ ಅನ್ನೋ ಒಂದು ರೀಸನ್ಗೆ ಗೌರ್ಮೆಂಟ್ ಅವರು ಈ ಒಂದು ಕಾರ್ಡ್ ಯೋಜನೆಯನ್ನು ತಂದಿದ್ದಾರೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಇಲ್ಲ ದೊಡ್ಡ ಕಂಪ್ನಿಲಿ ಕೆಲಸ ಮಾಡೋರಿಗೆ ಹಲವಾರು ಕಡೆಯಿಂದ ಅವ್ರಿಗೆ ಇನ್ಕಮ್ ಬರ್ತಾ ಇರುತ್ತೆ. ಅವ್ರಿಗೆ ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಆದಾಗ ದುಡ್ಡಿಲ್ಲ ಅಂತ ಇರೋಲ್ಲ, ಇನ್ಶೂರೆನ್ಸ್ಗಳಿರುತ್ತೆ, ಏನೋ ಒಂದು ಸ್ಯಾಲ್ರಿ ಬರ್ತಾ ಇರುತ್ತೆ, ಅವ್ರ ಜೀವನ ಹೇಗೋ ಈಸಿಯಾಗಿ ನಡೆಯುತ್ತೆ. ಬಟ್ ಕೆಲವರು ತುಂಬ ಬಡವರು, ಓದಿರೋದಿಲ್ಲ, ಜಾಸ್ತಿ ಕೆಲಸ ಸರಿಯಾಗಿರಲ್ಲ, ದಿನಗೂಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಮನೆ ಕಟ್ಟೋ ಅಂಥದ್ದು, ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡಿರೋ ಅಂಥವ್ರಿಗೆ ಈ ಒಂದು ಬೆನಿಫಿಟ್ ಸಿಗಬೇಕು ಅಂತ ಗೌರ್ಮೆಂಟ್ ಅವರು ಮಾಡಿದ್ದಾರೆ. ಯಾರ್ಯಾರು ವರ್ಷದ ಆದಾಯ 1,00,000ಗಿಂತ ಕಮ್ಮಿ ಅಥವಾ 50,000ಗಿಂತ ಕಮ್ಮಿ ಇರುತ್ತಲ್ಲ, ಅಂಥವ್ರಿಗೆ ಈ ಒಂದು ಯೋಜನೆ ಅಪ್ಲೈ ಆಗುತ್ತೆ. ಯಾರ್ಯಾರು ಒಂದು IT ರಿಟರ್ನ್ಸ್ ಮಾಡೋದಿಲ್ಲ, ಮತ್ತು ಇವಾಗ ನೀವು ಯಾವುದೋ ಒಂದು ಕೆಲಸ ಮಾಡ್ತಾರೆ, ಕೆಲವರು ಕೆಲಸ ಮಾಡ್ತಾರೆ ಕಂಪ್ನೀಲಿ, ಅವ್ರಿಗೆ ESI PF ಅನ್ನೋ ಬೆನಿಫಿಟ್ ಎಲ್ಲ ಇರುತ್ತೆ. ಆದರೆ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಕೆಲಸ ಮಾಡೋರಿಗೆ ಯಾವುದೇ ರೀತಿ ESI PF ಬೆನಿಫಿಟ್ ಅವ್ರಿಗೆ ಸಿಗ್ತಾ ಇರೋದಿಲ್ಲ. ಸ್ವಲ್ಪ ದಿವಸ ಕೆಲಸ ಮಾಡ್ತಾರೆ, ಬಿಡ್ತಾರೆ, ಈ ರೀತಿ ಇರುತ್ತಲ್ವ, ಅಂಥವ್ರಿಗೆ ಈ ಕಾರ್ಡು. ಇ ಶ್ರಮ್ ಕಾರ್ಡ್ನ ಆಗಸ್ಟ್ 21ರಲ್ಲಿ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅವರು ಲಾಂಚ್ ಮಾಡಿದ್ದಾರೆ. ಮತ್ತು ಇದರ ಬೆನಿಫಿಷರಿ ಯಾರ್ಯಾರು ಅಂದರೆ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸು. ಮತ್ತು ಇದರ ಬೆನಿಫಿಟ್ನ ತಿಳ್ಕೊಳ್ಳೋಣ ಬನ್ನಿ. ಇದರ ಒಂದು ಬೆನಿಫಿಟ್ ಅಂದರೆ ಪ್ರತಿ ತಿಂಗಳು 3,000 ಸಿಗುತ್ತೆ. ಯಾರ್ಯಾರಿಗೆ ಅಂದರೆ ಆಫ್ಟರ್ 60 ಇಯರ್ಸ್ ಯಾರ್ಯಾರಿಗಾಗಿರುತ್ತೋ ಅವ್ರಿಗೆ ಪೆನ್ಷನ್ ಅಂತ 3,000 ತಿಂಗಳಿಗೆ ಸಿಗುತ್ತೆ. ಮತ್ತು ಇನ್ಶೂರೆನ್ಸ್ ಬೆನಿಫಿಟ್ಸ್ ಏನೇನು ಸಿಗುತ್ತೆ ಅಂದರೆ, ಇವಾಗೇನೋ ನೀವು ಕೆಲಸ ಮಾಡ್ತಾ ಇರ್ತೀರಾ, ಸಡನ್ನಾಗಿ ಡೆತ್ ಆಯಿತು ಅಂದರೆ 2,00,000ದವರೆಗೂ ನಿಮಗೆ ಅಮೌಂಟ್ ಸಿಗುತ್ತೆ. ಇಲ್ಲ ಕೆಲಸ ಮಾಡೋ ಟೈಮಲ್ಲಿ ನಿಮಗೇನಾದರೂ ಪಾರ್ಷಲಾಗಿ ಹ್ಯಾಂಡಿಕ್ಯಾಪ್ ಏನಾದರೂ ಆಯಿತು, 1,00,000ದವರೆಗೂ ನಿಮಗೆ ಅಮೌಂಟು ಸಿಗುತ್ತೆ. ಮತ್ತು ಇದರಲ್ಲಿ ಏಜ್ ಲಿಮಿಟ್, ಯಾವ್ಯಾವ ಏಜ್ ಕ್ಯಾಟಗರಿ ಇದರಲ್ಲಿ ಸೇರ್ತಾರೆ ಅಂದರೆ 16 ವರ್ಷದಿಂದ 69 ವರ್ಷದವರೆಗೂ ಯಾರು ಬೇಕಾದರೂ ಈ ಒಂದು ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಇದ್ರ ಮೇನ್ ಕಂಡೀಷನ್ ಅಪ್ಲೈ ಮಾಡೋದಕ್ಕೆ ಏನೇನು ಅಂದರೆ, ನೀವು ಅನ್ಆರ್ಗನೈಸ್ಡ್ ವರ್ಕರ್ ಆಗಿರಬೇಕು, ಮತ್ತು ಟ್ಯಾಕ್ಸ್ ರಿಟರ್ನ್ ಮಾಡಬಾರ್ದು, ಮತ್ತು ನಿಮಗೆ ಯಾವುದೇ ರೀತಿ ESI ಬೆನಿಫಿಟ್ಟು ನಿಮಗೆ ಸಿಗ್ತಾ ಇರ್ಬೋದು ನೀವು ಕೆಲಸ ಮಾಡೋ ಕಡೆ. ಈಗ ಈ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ನೀವು ಇ ಶ್ರಮ್ ವೆಬ್ಸೈಟ್, ಅಂದರೆ ಇ ಶ್ರಮ್ ಪೋರ್ಟಲ್ ಬರುತ್ತೆ, ಗೂಗಲ್ಗೆ ಹೋಗಿ ಚೆಕ್ ಮಾಡಿದ್ರೆ ಒಂದು ವೆಬ್ಸೈಟ್ ಸಿಗುತ್ತೆ ಇ ಶ್ರಮ್ಗೆ. ನೀವು ಅದರಲ್ಲಿ ಹೋಗಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಹಾಕಿ, ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಹಾಕಿ ನೀವು ಇದಕ್ಕೆ ಅಪ್ಡೇಟ್ ಮಾಡ್ಬೋದು. ಇದು ಆನ್ಲೈನ್ ಆಗುತ್ತೆ. ಆಫ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂದರೆ, CSC ಸೆಂಟರ್ ಅಂತ ಇರುತ್ತೆ, ನೀವು ಅಲ್ಲೋಗಿ ಈ ಒಂದು ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನಂದರೆ, ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಬ್ಯಾಂಕ್ ಡೀಟೇಲ್ಸು, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್, ಇಷ್ಟಿದ್ರೆ ಸಾಕು. ನೀವು ಇದನ್ನು ನೀವೇ ಅಪ್ಲೈ ಮಾಡಿ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿಯ ಒಂದು ಯೋಜನೆ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅಂಥವ್ರಿಗೆ ನೀವು ಈ ಸ್ಕೀಮ್ ಇದೆ ಅಂತ ಹೇಳಿ ಹೆಲ್ಪ್ ಮಾಡಿ, ಅವರು ಅಪ್ಲೈ ಮಾಡೋ ಹಾಗೆ ಸರ್ಕಾರದಿಂದ ಯಾವ್ಯಾವ ಬೆನಿಫಿಟ್ ಇದೆ ಅವರು ತೊಗೊಂಡ್ರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಇದೇ ರೀತಿಯ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.